ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾನು CTET ಫೆಬ್ರವರಿ 2015 ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಟೋಟಲ್ ನಿಮಗೆ 15 ಕ್ವಶನ್ಸ್ ಸಿಗ್ತವೆ. ಆನಂತರ ಇನ್ನೊಂದು ಪಾರ್ಟ್ 2 ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ 15 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಬನ್ನಿ ಹಾಗಿದ್ರೆ ನೋಡೋಣ CTET 2015 ಫೆಬ್ರವರಿ ಪೇಪರ್. ಫಸ್ಟ್ ಕ್ವಶನ್: Which one of the following statements best summarizes the relationship between development and learning as proposed by Vygotsky? ನೀವಿಲ್ಲಿ ಗಮನಿಸಬೇಕಾಗಿರೋದು ವೈಗಾಟ್ಸ್ಕಿ ಅವರ ಪ್ರಕಾರ, ಕೇವಲ ವೈಗಾಟ್ಸ್ಕಿ ಅವರ ಪ್ರಕಾರ. ಹಾಗೆ ನಾನಿಲ್ಲಿ ಇದರ ಕ್ವಶನ್ ನಂತರ ನಿಮಗೆ ಹೇಳ್ತೀನಿ. ಹಾಗಿದ್ರೆ ಪಿಯಾಜೆಟ್ ಅವ್ರ ಪ್ರಕಾರ ಏನಿರುತ್ತೆ ಅಂತ ಹೇಳಿ. ಆಪ್ಷನ್ಸನ್ನು ನೋಡಿ. ಡೆವಲಪ್ಮೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಲರ್ನಿಂಗ್. ಬೆಳವಣಿಗೆಗೂ ಹಾಗೆ ಕಲಿಕೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ವಾ? ಡೆವಲಪ್ಮೆಂಟ್ ಪ್ರೋಸೆಸ್ ಲ್ಯಾಕ್ಸ್ ಬಿಹೈಂಡ್ ದ ಲರ್ನಿಂಗ್ ಪ್ರೋಸೆಸ್. ಇಲ್ಲಿ ಬೇರೆ ಆಪ್ಷನ್ಸ್ನ ಓದೋ ನೆಸೆಸಿಟಿನೇ ಇಲ್ಲ. ಯಾಕಂತಂದರೆ ವೈಗಾಟ್ಸ್ಕಿ ಅವ್ರು ಹೇಳೋದೇ ಇದನ್ನು. ಬೆಳವಣಿಗೆ ಯಾವಾಗಲೂ ಏನು ಮಾಡುತ್ತೆ, ಕಲಿಕೆಯನ್ನು ಹಿಂದೆ ಹಾಕುತ್ತೆ ಅಂತ ಹೇಳ್ತಿದ್ದಾರೆ. ಯಾರು? ವೈಗಾಟ್ಸ್ಕಿ ಅವರು. ಯಾಕೆ ಹೀಗೆ? ಇದರ ನಂತರನೇ ನಿಮಗೆ ಮತ್ತೆ ಬರುತ್ತೆ ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಇದ್ರ ಬಗ್ಗೆ ಎಲ್ಲ ಮತ್ತೆ ಮುಂದೆ ಬರ್ತಾ ಹೋಗುತ್ತೆ. ಹಾಗಿದ್ರೆ ಪಿಯಾಜೆಟ್ ಅವ್ರ ಪ್ರಕಾರ ಏನು? ಪಿಯಾಜೆಟ್ ಅವ್ರ ಪ್ರಕಾರ ಏನಾಗುತ್ತೆ ಅಂದರೆ, ಡೆವಲಪ್ಮೆಂಟ್ ಅಂದರೆ ಬೆಳವಣಿಗೆ ಆದಂತೆ ಕಲಿಕೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಆದರೆ ವೈಗಾಟ್ಸ್ಕಿ ಅವರು ಡೆವಲಪ್ಮೆಂಟ್ಗೂ ಹಾಗೆ ಈ ಲರ್ನಿಂಗ್ ಪ್ರೋಸೆಸ್ ಆ್ಯಕ್ಚುಲಿ ಅದೇನಾಗುತ್ತೆ, ಇಟ್ ಲ್ಯಾಕ್ಸ್ ಬಿಹೈಂಡ್, ಇದನ್ನು ಹಿಂದೆ ಹಾಕುತ್ತಿದ್ದು ಯಾವುದು? ಬೆಳವಣಿಗೆ ಅಂತ ಹೇಳಿ ಇವರು ವೈಗಾಟ್ಸ್ಕಿ ಅವರು ಅರ್ಥೈಸ್ತಾರೆ. ನೆಕ್ಸ್ಟ್ ಕ್ವಶನ್: ವಾಟ್ ಈಸ್ ಎ ಮೇಜರ್ ಕ್ರಿಟಿಸಿಸಮ್ ಆಫ್ ಕೋಲ್ಬರ್ಗ್ಸ್ ಥಿಯರಿ? ಈಗ ಆಲ್ರೆಡಿ ನಿಮಗೆ ಕೋಲ್ಬರ್ಗ್ ಥಿಯರಿ ಅವರ ಹೋಲ್ ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೊಡ್ತಾರೆ ಅನ್ನೋದನ್ನು ನಿಮ್ಗೆ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ಕ್ವಶನ್ ಸಹಿತ ರಿಪೀಟೆಡ್ ಒನ್ ಆಗಿರುತ್ತೆ. ಈಸಿಯಾಗಿ ನೀವು ಗೆಸ್ ಮಾಡಿ. ಹಾಗೆ ನಾನು ಈ ಕ್ವಶನ್ಸ್ಗೆ ನಿಮ್ಮಿಂದ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಈ ಕ್ವಶನಿಗೆ ಆನ್ಸರ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೆಕೆಂಡ್ ಕ್ವಶನಿಗೆ ನಿಮ್ಮ ಆನ್ಸರ್ ಏನು ಮೆನ್ಷನ್ ಮಾಡಿ. ಇನ್ ಎ ಲರ್ನರ್ ಸೆಂಟರ್ಡ್ ಕ್ಲಾಸ್ ರೂಮ್ ದ ಟೀಚರ್ ವುಡ್. ಆಪ್ಷನ್ಸ್ ನೋಡೋಣ. ಎನ್ಕರೇಜ್ ದ ಚಿಲ್ಡ್ರನ್ ಟು ಕಂಪ್ಲೀಟ್ ವಿತ್ ಈಚ್ ಅದರ್ ಫಾರ್ ಮಾರ್ಕ್ಸ್. ನೋ, ನೀವು ಮುಂದೆ ಓದೋ ನೆಸೆಸಿಟಿನೇ ಇಲ್ಲ. ನೆಕ್ಸ್ಟ್ ಆಪ್ಷನ್ ಬಿ: ಡೆಮಾನ್ಸ್ಟ್ರೇಟ್ ವಾಟ್ ಶಿ ಎಕ್ಸ್ಪೆಕ್ಟ್ಸ್ ಹರ್ ಸ್ಟೂಡೆಂಟ್ಸ್ ಟು ಡೂ ಆ್ಯಂಡ್ ದೆನ್ ಗಿವ್ಸ್ ದೆಮ್ ಗೈಡ್ಲೈನ್ಸ್ ಟು ಡೂ ದ ಸೇಮ್. ಮೇ ಬಿ. ಯಾಕಂದರೆ ಡೆಮಾನ್ಸ್ಟ್ರೇಷನ್ ಮೆಥಡ್ ಏನಾಗುತ್ತೆ, ಇದು ಹಾಫ್ ಟೀಚರ್ ಹಾಫ್ ಚೈಲ್ಡ್ ರೋಲ್ ಇರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ಲರ್ನರ್ ಸೆಂಟರ್ಡ್ ಕ್ಲಾಸ್ ರೂಮ್ ಅಂತಂದರೆ ಆಗೇನಾಗುತ್ತೆ, 100% ಇಲ್ಲಿ ಮಗುನೇ ವರ್ಕ್ ಮಾಡಬೇಕು, ಮಗುನೇ ಅಲ್ಲಿ ಲರ್ನಿಂಗಲ್ಲಿ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬೇಕು. ಸೊ ಮುಂದೆ ಆಪ್ಷನನ್ನು ನೋಡೋಣ. ಎಂಪ್ಲಾಯ್ ಸಚ್ ಮೆಥಡ್ಸ್ ಇನ್ ವಿಚ್ ಲರ್ನರ್ ಆರ್ ಎಂಕರೇಜ್ ಟು ಟೇಕ್ ಇನಿಷಿಯೇಟಿವ್ ಫಾರ್ ದೇರ್ ಓನ್ ಲರ್ನಿಂಗ್. ಇದು ಕರೆಕ್ಟ್ ಆಗಿರುತ್ತೆ ಆನ್ಸರ್. ನೆಕ್ಸ್ಟ್ ಆಪ್ಷನ್ನು ಸಹಿತ ನೋಡಿಬಿಡೋಣ. ಯೂಸ್ ಲೆಕ್ಚರ್ ಮೆಥಡ್. ಮುಂದೆ ಓದೋ ನೆಸೆಸಿಟಿನೇ ಇಲ್ಲ, ಈಸಿಯಾಗಿ ಗೆಸ್ ಮಾಡ್ಬೋದು. ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಅಕಾರ್ಡಿಂಗ್ ಟು ಗಾರ್ಡ್ನರ್ಸ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್, ದ ಫ್ಯಾಕ್ಟರ್ ದಟ್ ವುಡ್ ಕಾಂಟ್ರಿಬ್ಯೂಟ್ ಮೋಸ್ಟ್ ಫಾರ್ ಬೀಯಿಂಗ್ ಅ ಸೆಲ್ಫ್ ಅವೇರ್ ಇಂಡಿವಿಜುವಲ್ ವುಡ್ ಬಿ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಸೆಲ್ಫ್ ಅವೇರ್. ಸೆಲ್ಫ್ ಅವೇರ್ ಅಂತ ಹೇಳಿ ಬಂದಾಗ ನಮ್ಮಷ್ಟಕ್ಕೆ ನಾವು ಏನು ಇಂಟ್ರಾಸ್ಪೆಕ್ಷನ್ ಮೆಥಡಲ್ಲಿ ನೋಡ್ತಿರೋಲ್ವ ಆ ರೀತಿಯಾಗಿ. ಗಾರ್ಡ್ನರ್ ಅವ್ರು ಏನು ಮಾಡ್ತಾರೆ ಅಂದರೆ, ಇಂಟೆಲಿಜೆನ್ಸ್ ಅನ್ನೋದು ಕೇವಲ ಒಂದು ಏರಿಯಾ ಮಾತ್ರ ಅಲ್ಲ, ಇದರಲ್ಲಿ ಅವ್ರು ಆ್ಯಕ್ಚುಲಿ 8 ಏರಿಯಾಸ್ಗಳನ್ನು ಹೇಳ್ತಾ ಹೋಗ್ತಾರೆ. ನಾವು ಸಪ್ರೇಟಾಗಿ ಇಂಟೆಲಿಜೆನ್ಸ್ ಥಿಯರಿ ಹಾಗೆ ಇಂಟೆಲಿಜೆನ್ಸ್ ಟೆಸ್ಟ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಬೇರೆ ವಿಡಿಯೋಗಳಲ್ಲಿ. ಇಲ್ಲಿ ಇವ್ರು ಕೇಳ್ತಾ ಇರೋದು ಸೆಲ್ಫ್ ಅವೇರ್ಗೆ ಇರುವಂತಹ ಒಂದು ಏರಿಯಾ ಯಾವುದು, ಯಾವ ಫ್ಯಾಕ್ಟರ್ನ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ಅಂತಂದರೆ, ಇಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವ ಆಪ್ಷನ್ಸ್ಗಳೇ ಇಲ್ಲ. ಇಫ್ ಏನಾದರೂ ಇಂಟರ್ಪರ್ಸ್ನಲ್ ಅಂತ ಹೇಳಿ ಕೊಟ್ಟಿದ್ರು ಅಂದಿದ್ರೆ ನೀವು ಮೇ ಬಿ ಕನ್ಫ್ಯೂಷನ್ ಆಗಬಹುದಿತ್ತು. ಬಟ್ ಈಸಿಯಾಗಿ ಗೆಸ್ ಮಾಡ್ಬೋದು ಇಂಟ್ರಾಪರ್ಸ್ನಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಕ್ವಶನ್: ಎ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಪರ್ಸ್ಪೆಕ್ಟಿವ್ಸ್ ಆಫ್ ವೈಗಾಟ್ಸ್ಕಿ ಆ್ಯಂಡ್ ಪಿಯಾಜೆಟ್ ಪರ್ಟೈನ್ಸ್ ಟು. ವೈಗಾಟ್ಸ್ಕಿ ಅವ್ರಿಗೂ ಮತ್ತು ಪಿಯಾಜೆಟ್ಗೂ ಇವ್ರಿಗೂ ಮೋಸ್ಟ್ ಆಫ್ ಆಲ್ ಡಿಫ್ರೆನ್ಸಸ್ ಇದೆ. ಅವರು ಸಹಿತ ಏನೋ ಈ ಕನ್ಸ್ಟ್ರಕ್ಟಿವಿಸಮ್ಗೆ ಜೊತೆಗೆ ಪಿಯಾಜೆಟ್ ಇವರು ಸಹಿತ ಹೇಳ್ತಾರೆ ಲರ್ನರ್ ಸೆಂಟರ್ಡ್ ಕ್ಲಾಸ್ ರೂಮ್ಸ್ ಇರಬೇಕು ಅಂತಲೇ ಹೇಳ್ತಾರೆ. ಆದರೆ ಅವರ ಒಂದು ಮೋಟಿವ್ಸ್ ಮಾತ್ರ ಚೇಂಜ್ ಇತ್ತು. ಏನೇನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇವರಲ್ಲಿ ಮೇಜರಾಗಿ ಡಿಫ್ರೆನ್ಸನ್ನು ನೀವು ನೋಡೋದು ಫಸ್ಟ್ ಕ್ವಶನಲ್ಲಿ ನೋಡಿದ್ರಲ್ವಾ, ಈ ಒಂದು ಫಸ್ಟ್ ಕ್ವಶನಲ್ಲಿ. ಹಾಗೆ ಮತ್ತು ಲರ್ನಿಂಗ್ ಮತ್ತು ಥಾಟ್ಸ್ ಮೇಲಿರುವಂತಹ ಡಿಫ್ರೆನ್ಸ್ ಇನ್ ವೈಗಾಟ್ಸ್ಕಿ ಆ್ಯಂಡ್ ಪಿಯಾಜೆಟ್ಸ್ ಥಿಯರಿ.
ಆಪ್ಷನ್ ನೋಡೋಣ. ದೇರ್ ಕ್ರಿಟಿಕ್ ಆಫ್ ಬಿಹೇವಿಯರಿಸ್ಟಿಕ್ ಪ್ರಿನ್ಸಿಪಲ್ಸ್, ದ ರೋಲ್ ಆಫ್ ಪ್ರೊವೈಡಿಂಗ್ ಎ ನರ್ಚರಿಂಗ್ ಎನ್ವಿರಾನ್ಮೆಂಟ್ ಟು ಚಿಲ್ಡ್ರನ್, their views about language and thought, their conception of children as active constructors of knowledge. ಇವೆಲ್ಲವೂ ಸಹಿತ ಅವರು ಒಪ್ಕೋತಾರೆ. ಆದರೆ ಲ್ಯಾಂಗ್ವೇಜ್ ಮತ್ತು ಥಾಟ್ಗೆ ಇರುವಂತಹ ಅವ್ರು ಏನು ಹೇಳ್ತಾರಾಗಿದ್ರೆ ಅಂದರೆ, ಪಿಯಾಜೆಟ್ ಅವ್ರು ಹೇಳ್ತಾರೆ ಫಸ್ಟು ಥಾಟ್ ಬರುತ್ತೆ, ಮಗುವಿನಲ್ಲಿ ಆಲೋಚನಾ ಶಕ್ತಿ ಫಸ್ಟ್ ಬೆಳೆಯುತ್ತೆ, ಆನಂತರ ಲ್ಯಾಂಗ್ವೇಜ್ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂತ ಹೇಳಿ ಪಿಯಾಜೆಟ್ ಅವ್ರು ಹೇಳ್ತಾರೆ. ಆದರೆ ವೈಗಾಟ್ಸ್ಕಿ ಅವ್ರು ಏನು ಹೇಳ್ತಾರೆ ಅಂದರೆ, ಸೋಷಿಯಲ್ ಇಂಟರ್ಯಾಕ್ಷನ್ ಮೂಲಕ ಗೊತ್ತಾಗ್ತಿದೆಯಾ, ಫಸ್ಟ್ ಏನಾಗುತ್ತೆ ಲ್ಯಾಂಗ್ವೇಜನ್ನು ತಿಳ್ಕೊತಾನೆ ಮಗು, ಆ ನಂತರ ಆಲೋಚನೆ ಬೆಳೆಯುತ್ತೆ ಅಂತ ಹೇಳ್ತಾರೆ ವೈಗಾಟ್ಸ್ಕಿ ಅವರು. ಇದು ಒಂದು ಜೊತೆಗೆ ಡೆವಲಪ್ಮೆಂಟ್, ಇವು ಮೂರು ಸಹಿತ ನಿಮಗೆ ಗೊತ್ತಿರಬೇಕು ಇವರ ಬಗ್ಗೆ. ನೆಕ್ಸ್ಟ್ ಕ್ವಶನ್. ಎ ಲಾಟ್ ಆಫ್ ಡಿಬೇಟ್ ಸರೌಂಡ್ಸ್ ವೆದರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಹ್ಯಾವ್ ಸ್ಪೆಸಿಫಿಕ್ ಸೆಟ್ಸ್ ಆಫ್ ಎಬಿಲಿಟೀಸ್ ಡ್ಯೂ ಟು ದೇರ್ ಜೆನೆಟಿಕ್ ಮೆಟೀರಿಯಲ್ಸ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ ಯು ಮೋಸ್ಟ್ ಲೈಕ್ಲಿ ಟು ಅಗ್ರಿ ವಿತ್ ಇನ್ ದಿಸ್ ಕಂಟೆಕ್ಸ್ಟ್? ಆಪ್ಷನ್ಸನ್ನು ನೋಡಿ. ಗರ್ಲ್ಸ್ ಆರ್ ಸೋಷಲೈಸ್ಡ್ ಟು ಬಿ ಕೇರಿಂಗ್ ವೈಲ್ ಬಾಯ್ಸ್ ಆರ್ ಡಿಸ್ಕರೇಜ್ಡ್ ಟು ಶೋ ಎಮೋಷನ್ಸ್ ಸಚ್ ಆಸ್ ಕ್ರೈಯಿಂಗ್. ಆಫ್ಟರ್ ಪ್ಯೂಬರ್ಟಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕೆನಾಟ್ ಪ್ಲೇ ವಿತ್ ಈಚ್ ಅದರ್ ಸಿನ್ಸ್ ದೇರ್ ಇಂಟ್ರೆಸ್ಟ್ ಆರ್ ಕಂಪ್ಲೀಟ್ ಅಪೋಸಿಟ್ಸ್. ನಿಮಗೆ ಆ್ಯಕ್ಚುಲಿ ಈ ಥರ ಕಾನ್ಸೆಪ್ಟ್ಗಳೆಲ್ಲ ನಿಮಗೆ ಮತ್ತು ಫ್ರೂಯ್ಡ್ ಅವರ ಕಾನ್ಸೆಪ್ಟ್ ಹಾಗೆ ಎರಿಕ್ಸನ್ ಅವರ ಕಾನ್ಸೆಪ್ಟ್ಗಳ ತಿಳಿಸ್ತಾ ಹೋಗ್ತೀನಿ. ಆಗ ನಿಮಗೆ ಕ್ಲೀನಾಗಿ ತಿಳ್ಕೊಬಿಡ್ತೀರಾ. ಯಾವುದೇ ರೀತಿಯಾದಂಥ ಆಪ್ಷನ್ಸ್ಗಳನ್ನು ಕೊಟ್ಟರು ನೀವು ಅವಾಗ ಈಸಿಯಾಗಿ ಗೆಸ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್. ಆಲ್ ಗರ್ಲ್ಸ್ ಹ್ಯಾವ್ ಇನ್ಹರೆಂಟ್ ಟ್ಯಾಲೆಂಟ್ ಫಾರ್ ಆರ್ಟ್ಸ್ ವೈಲ್ ಬಾಯ್ಸ್ ಆರ್ ಜೆನೆಟಿಕಲಿ ಪ್ರೋಗ್ರಾಮ್ ಟು ಬಿ ಬೆಟರ್ ಅಗ್ರೆಸಿವ್ ಸ್ಪೋರ್ಟ್ಸ್. ಬಾಯ್ಸ್ ಕೆನಾಟ್ ಬಿ ಕೇರಿಂಗ್ ಸಿನ್ಸ್ ದೇ ಆರ್ ಬಾರ್ನ್ ದಟ್ ವೇ. ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಪಾಸ್ ಮಾಡಿ ವಿಡಿಯೋನ ಕರೆಕ್ಟಾಗಿ ಓದ್ಕೊಳ್ಳಿ, ಆಪ್ಷನ್ಸನ್ನು ನೋಡಿ, ಅವಾಗ ಈಸಿಯಾಗಿ ಗೆಸ್ ಮಾಡ್ಬೋದು ನೀವೇ. ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಥಿಯರಿನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋದು ಮೇಯ್ನಾಗಿ ನಿಮ್ಮ ಕಡೆಯಿಂದ ನಮಗೆ ಸಪೋರ್ಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದೇ ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ನಿಮ್ಮ ಒಂದು ಸಹಕಾರ ನಮಗೆ ತುಂಬ ಮುಖ್ಯ ಆಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Next question. A teacher wants to ensure that her students are motivated intrinsically. She would. ಒಬ್ಬಳು ಟೀಚರ್ ಅಥವಾ ಒಬ್ಬರು ಟೀಚರ್ ಏನು ಮಾಡಬೇಕು, ಒಬ್ಬ ಸ್ಟೂಡೆಂಟ್ ಏನಾದರೂ ಅವರು ಇಂಟ್ರೆನ್ಸಿಕಲಿ ಮೋಟಿವೇಟ್ ಆಗಬೇಕು ಅಂತ ಅವರು ಆಸೆ ಪಟ್ಟರು ಅಂದರೆ, ಆ ಟೀಚರ್ ಆಸೆ ಪಟ್ಟರು ಅಂದರೆ ಏನು ಮಾಡಬೇಕಾಗಿದ್ರೆ? ಆಪ್ಷನ್ಸ್. ಸ್ಪೆಸಿಫೈ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸ್ ಆಫ್ ಅಚೀವ್ಮೆಂಟ್ ಫಾರ್ ಆಲ್ ಚಿಲ್ಡ್ರನ್. ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ. ಎಲ್ಲ ಕಡೆನೂ ಸಹಿತ ನಾವು ಇಂಡಿವಿಜುವಲ್ ಡಿಫ್ರೆನ್ಸನ್ನು ನೋಡ್ತೀವಿ. ಆಪ್ಷನ್ ಬಿ. ಫೋಕಸ್ ಆನ್ ದ ಪ್ರೋಸೆಸ್ ಆಫ್ ಲರ್ನಿಂಗ್. ಹೌದು, ಕರೆಕ್ಟ್. ಆಫ್ ಇಂಡಿವಿಜುವಲ್ ಚಿಲ್ಡ್ರನ್ ರಾದರ್ ದ್ಯಾನ್ ಆನ್ ದ ಫೈನಲ್ ಔಟ್ಕಮ್. ಮೇ ಬಿ. ಆಫರ್ ಟ್ಯಾಂಜಿಬಲ್ ರಿವಾರ್ಡ್ಸ್ ಏನಾಗುತ್ತೆ, ಒಂದು ಟೈಮಿಗೆ ಅದು ಸ್ಟಾಪ್ ಆಯಿತು ಅಂದರೆ ಆಗೇನಾಗುತ್ತೆ, ಅವರು ಸಹಿತ ಅಲ್ಲಿ ಸ್ಟಾಪ್ ಆಗಿಬಿಡುತ್ತದು. ರಿವಾರ್ಡ್ಸ್ ಕೊಡ್ತಾ ಇದ್ದೀವಿ ಅಂತಂದರೆ ಅದೇನಾಗುತ್ತೆ, ಎಕ್ಸ್ಟ್ರೆನ್ಸಿಕಲಿ ಮೋಟಿವೇಶನ್ ಆಗುತ್ತೆ. ಸೊ ಇಟ್ ಈಸ್ ಅ ರಾಂಗ್. ಆಪ್ಷನ್ ಡಿ. ಪ್ಲ್ಯಾನ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ವಿಚ್ ಎಂಕರೇಜ್ ಕಾನ್ವರ್ಜೆಂಟ್ ಥಿಂಕಿಂಗ್. ಅಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಬ್ಲಮ್ ಸುತ್ತ ಇರುವಂತಹ ಒಂದು ಸೊಲ್ಯೂಷನ್ ಏನಾಗಿರುತ್ತೆ, ಕೇವಲ ಮೇನ್ ಥಿಂಗ್ ಅಷ್ಟೇ ಆಗಿರುತ್ತೆ. ಹೆಚ್ಚು ಸೊಲ್ಯೂಷನ್ಸ್ಗಳನ್ನು ಅಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಇದು ಸಹಿತ ತಪ್ಪಾಗುತ್ತೆ. ಕಾನ್ವರ್ಜೆಂಟ್ ಹಾಗೆ ಡೈವರ್ಜೆಂಟ್ ಥಿಂಕಿಂಗ್ ಇರುವಂತಹ ವ್ಯತ್ಯಾಸವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಬೇಗನೆ ಶೇರ್ ಮಾಡ್ತೀನಿ. ಈಗ ನೋಡೋಣ. ಆಪ್ಷನ್ ಆ್ಯಕ್ಚುಲಿ ಇಲ್ಲಿ ಕರೆಕ್ಟ್ ಆಗೋದು ಆಪ್ಷನ್ ಬಿ. ಗೊತ್ತಾಗಿದೆ ಅಂತ ಅನ್ಕೊತೀನಿ. ಇನ್ನೊಂದು ಸರಿ ವಿಡಿಯೋನ ರಿವೈಂಡ್ ಮಾಡಿ ನೋಡಿ, ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್. ಫೇಲ್ಯೂರ್ ಆಫ್ ಎ ಚೈಲ್ಡ್ ಟು ಪರ್ಫಾರ್ಮ್ ವೆಲ್ ಇನ್ ಕ್ಲಾಸ್ ಟೆಸ್ಟ್ ಲೀಡ್ಸ್ ಅಸ್ ಟು ಬಿಲೀವ್ ದಟ್. ನಮಗೇನು ನಂಬಿಕೆ ಬರುತ್ತೆ? ಅಸೆಸ್ಮೆಂಟ್ ಈಸ್ ಆಬ್ಜೆಕ್ಟಿವ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಟು ಕ್ಲಿಯರ್ಲಿ ಐಡೆಂಟಿಫೈ ಫೇಲ್ಯೂರ್ಸ್. ದೆರ್ ಈಸ್ ಎ ನೀಡ್ ಟು ರಿಫ್ಲೆಕ್ಟ್ ಅಪಾನ್ ದ ಸಿಲೆಬಸ್, ಪೆಡಗಾಗಿ ಆ್ಯಂಡ್ assessment process. Some children are deemed to fail irrespective of how hard the system tries. Children are born with certain capabilities and deficits. ಇಲ್ಲಿ ಕರೆಕ್ಟ್ ಆಪ್ಷನ್ ಬಿ ಆಗಿರುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ, ಅಲ್ಲಿ ನಮ್ಮ ಒಂದು ಟೀಚಿಂಗ್ ಮೆಥಡ್ ಆಗಿರ್ಬೋದು, ಟೋಟಲ್ ಪೆಡಗಾಗಿ, ನಮ್ಮ ಒಂದು ವೇ ಆಫ್ ಟೀಚಿಂಗ್ ಇವೆಲ್ಲವೂ ಸಹಿತ ಚೇಂಜ್ ಆಗಬೇಕು ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ದೇರ್ ಆರ್ ಎ ಫ್ಯೂ ಚಿಲ್ಡ್ರನ್ ಇನ್ ಯುವರ್ ಕ್ಲಾಸ್ ಹೂ ಮೇಕ್ ಎರರ್ಸ್. ವಿಚ್ ಆಫ್ ದೀಸ್ ಈಸ್
ಮೋಸ್ಟ್ ಲೈಕ್ಲಿ ಟು ಬಿ ಮೋರ್ ಅನಾಲಿಸಿಸ್ ಆಫ್ ದ ಸಿಚುಯೇಷನ್. ಇಲ್ಲಿ ಆಪ್ಷನ್ಸನ್ನು ನೋಡೋಣ. ದ ಚಿಲ್ಡ್ರನ್ ಹ್ಯಾವ್ ಪೂರ್ ಇಂಟೆಲಿಜೆನ್ಸ್. The children are not interested in studies and want to create indiscipline. The children should not have been promoted to your class. It's wrong. Option D. The children have not yet gained conceptual clarity and there is need for you to reflect on your pedagogy and it's a right thing. ಅಲ್ವಾ? ಈಸಿಯಾಗಿ ಗೊತ್ತಾಗಿದೆ ಅಂತ ಹೇಳಿ ಅನ್ಕೋತೀನಿ. ಯಾವುದು ಕ್ಲಿಯರ್ ಆಗಲಿಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಸುಮ್ಮನೆ ಈಸಿ ಇದೆ ಅಂತ ಹೇಳಿ ನಾನು ಅನ್ಕೋತೀನಿ ಆ್ಯಕ್ಚುಲಿ ಇದು. ನೆಕ್ಸ್ಟ್ ಕ್ವಶನ್. ಎ ಸ್ಟೂಡೆಂಟ್ಸ್ ಹೈಲೈಟ್ಸ್ ದ ಮೇನ್ ಪಾಯಿಂಟ್ಸ್ ಇನ್ ಎ ಚಾಪ್ಟರ್, ಡ್ರಾಸ್ ಎ ವಿಜುವಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ಪೋಸಸ್ ಕ್ವಶನ್ಸ್ ದಟ್ ಅರೈಸ್ ಇನ್ ಹರ್ ಮೈಂಡ್ ಅಟ್ ದ ಎಂಡ್ ಆಫ್ ದ ಚಾಪ್ಟರ್. ಶಿ ಈಸ್ ಏನು ಮಾಡಬೇಕು ಅವಳು ಇವಾಗ? ಟ್ರೈಯಿಂಗ್ ಟು ರೆಗ್ಯುಲೇಟ್ ಹರ್ ಓನ್ ಥಿಂಕಿಂಗ್ ಬೈ ಆರ್ಗನೈಸೇಷನ್ ಆಫ್ ಐಡಿಯಾಸ್, ಟ್ರೈಯಿಂಗ್ ಟು ಯೂಸ್ ದ ಸ್ಟ್ರಾಟಜಿ ಆಫ್ ಮೇಂಟೆನೆನ್ಸ್, ರಿಹರ್ಸಲ್. Option C. Ensuring observational learning. Option D. Trying to use method of Loci. ಇಲ್ಲಿ ಅವಳ ಒಂದು ಯೋಚನೆನ ಅವಳು ಕಂಟ್ರೋಲಿಂಗಲ್ಲಿ ಇಟ್ಕೊಂಡು ಒಂದು ಆರ್ಗನೈಸೇಷನ್ ಮಾಡ್ಕೊಳ್ಳೋದ್ರ ಮೂಲಕ ಅವಳು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನೆಕ್ಸ್ಟ್, ಹೌ ಕ್ಯಾನ್ ಎ ಟೀಚರ್ ಹೆಲ್ಪ್ ಚಿಲ್ಡ್ರನ್ ಟು ಬಿಕಮ್ ಬೆಟರ್ ಪ್ರಾಬ್ಲಮ್ ಸಾಲ್ವರ್? ಹೇಗೆ ಸಾಧ್ಯ ಆಗುತ್ತೆ? By giving children a variety of problems to solve and support while solving them. Maybe by encouraging children to look for answers to the problems in the textbook. It's a wrong thing. ಈ ರೀತಿಯಾದಂತಹ ಆಪ್ಷನ್ಸ್ಗಳನ್ನು ನೀವು ಈಸಿಯಾಗಿ ಡಿಲೀಟ್ ಮಾಡಿಬಿಡಿ. By providing correct solution to all the problems they pose to students. By giving tangible rewards for solving the problems. Option A is the correct answer. Of the following statements, which one do you agree with? Learning is completely governed by external stimuli. Option B. Learning cannot take place unless it is assessed externally in terms of marks. Learning has taken place only if it is evident in behavior. Learning takes place in a socio-cultural context. ಹೌದು, ಇಲ್ಲಿ ಕಂಪ್ಲೀಟ್ಲಿ ಗವರ್ನ್ಡ್ ಬೈ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಹೇಳೋಕ್ಕಾಗಲ್ಲ. ಬಿಹೇವಿಯರಲ್ ಮಾಡಿಫಿಕೇಷನನ್ನು ನಾವು ಕಲಿಕೆ ಅಂತ ಹೇಳ್ತೀವಿ, ಹೌದು. ಆದರೆ ಇಲ್ಲಿರುವಂತಹ ಆಪ್ಷನ್ಸ್ಗಳು ಇದಕ್ಕೆ ಸೂಟಬಲ್ ಆಗಿಲ್ಲ. ಆಪ್ಷನ್ ಡಿನ ನಾವು ಕರೆಕ್ಟ್ ಆಪ್ಷನ್ ಅಂತ ಹೇಳಿ ಹೇಳ್ಬೋದು. ವಿಚ್ ಒನ್ ಆಫ್ ದೀಸ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್? ಡೆವಲಪ್ಮೆಂಟ್ ಅಕರ್ಸ್ ಡ್ಯೂ ಟು ದ ಇಂಟರಾಕ್ಷನ್ ಬಿಟ್ವೀನ್ ದ ಮೆಚುರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. Experience is the sole determination of the development. Development is determined by reinforcement and punishment. Development can accurately predict the pace of each individual child. ಆನ್ಸರ್ ಗೆಸ್ ಮಾಡಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಅಫ್ಕೋರ್ಸ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂದನೇ ನಾವು ಬೆಳವಣಿಗೆಯನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ ದ ಕಾಂಟೆಕ್ಸ್ಟ್ ಆಫ್ ನೇಚರ್ ನರ್ಚರ್ ಡಿಬೇಟ್, ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ, ನೇಚರ್ ಆ್ಯಂಡ್ ನರ್ಚರ್. ಇಲ್ಲಿ ನನ್ನ ಒಂದು ಕ್ವಶನ್ ಏನಪ್ಪ ಅಂತಂದರೆ, ನೇಚರ್ ಅಂತ ಅಂದ್ರೇನು, ನರ್ಚರ್ ಅಂತ ಅಂದ್ರೇನು ಗೊತ್ತಾಗ್ತಿದೆಯಾ? ಈಗ ಫಸ್ಟ್ ನೇಚರ್ ಅಂದ್ರೇನು, ನರ್ಚರ್ ಅಂದ್ರೇನು ಅಂತ ಹೇಳಿ ನೀವು ಥಿಂಕ್ ಮಾಡಿ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ, ಯಾರು ಕರೆಕ್ಟ್ ಆನ್ಸರನ್ನು ಕೊಡ್ತೀರಾ ನೋಡೋಣ. ವಿಲ್ ಸಿ. Okay, which one of the following statements seems appropriate to you? A child is likely a blank slate whose character can be molded by the environment into any shape. Blank slate ಅಂತ ಹೇಳೋಕ್ಕೆ ಆಗಲ್ಲ ಅಲ್ವಾ? ಓಕೆ, ನೆಕ್ಸ್ಟ್, ಎನ್ವಿರಾನ್ಮೆಂಟಲ್ ಇನ್ಫ್ಲುಯೆನ್ಸಸ್ ಓನ್ಲಿ ಹ್ಯಾವ್ ಎ ಲಿಟಲ್ ವ್ಯಾಲ್ಯೂ ಇನ್ ಶೇಪಿಂಗ್ ಅಪ್ ಎ ಚೈಲ್ಡ್ಸ್ ಬಿಹೇವಿಯರ್ ವಿಚ್ ಈಸ್ ಪ್ರೈಮರಿಲಿ ಜೆನೆಟಿಕಲಿ ಡಿಟರ್ಮಿನ್ಡ್. ತಪ್ಪಾಗುತ್ತೆ. Heredity and environment are inseparably interwoven and both influenced by influence development. Exactly, this one is the answer. ಈಸಿಯಾಗಿ ಗೆಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. Socialization is a process of acquiring values, beliefs, expectations. ಇದೇ ಸೋಷಲೈಸೇಷನ್ ಅಂದ್ರೆ ಇದು. ಅಸಿಮಿಲೇಷನ್, ಅಕೊಮೊಡೇಷನ್ ಇವೆರಡೇ ಅಲ್ಲ, ಸಾಧ್ಯನೇ ಅಲ್ಲ. ಲರ್ನಿಂಗ್ ಟು ಕ್ರಿಟಿಕ್ ದ ಕಲ್ಚರ್ ಆಫ್ ಸೊಸೈಟಿ, ಕೇವಲ ಕಲ್ಚರ್ ಆಗೋದಿಲ್ಲ. ಸೋಷಲೈಸಿಂಗ್ ವಿತ್ ದ ಫ್ರೆಂಡ್ಸ್, ಕೇವಲ ಫ್ರೆಂಡ್ಸ್ ಅಲ್ಲ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್.
ಇಲ್ಲಿಗೆ 15 ಕ್ವಶನ್ಸ್ಗಳು ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ನೀವು ಬೇರೆಯವರಿಗೂ ಸಹಿತ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಳೆಸ್ತಾ ಹೋಗಿ. ಥ್ಯಾಂಕ್ ಯು. ಬಾಯ್.